ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಶುಕ್ರವಾರದ ಶುಭಾಶಯಗಳು. ಚಾಮುಂಡಿ ತಾಯಿ ವಾರ, ಉತ್ನಳ್ಳಿ ತಾಯಿ ವಾರ, ಮುಳ್ಕಟಮ್ಮ ಅವರ ತಾಯಿ ವಾರ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ತಾಯಂದರು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ದಿನ ತುಂಬ ಚೆನ್ನಾಗಿರಲಿ. ಶುಕ್ರವಾರ ಎಲ್ಲರಿಗೂ ಶುಭ ತರಲಿ. ಶುಕ್ರವಾರ ಎಲ್ಲರಿಗೂ ವ್ಯವಹಾರ ತರಲಿ. ಶುಕ್ರವಾರ ಎಲ್ಲರಿಗೂ ದುಡ್ಡು ತರಲಿ ಅಂತ ಹೇಳ್ತಾ, ಸ್ನೇಹಿತರೆ, ದಿಸ್ ಇಸ್ ಕಾರ್ತಿಕ್. ಸ್ನೇಹಿತರೆ, ನಾನು ಹೇಳೋದು ಇವತ್ತು ಏನಪ್ಪ ಅಂದರೆ ವಿಷಯಗಳು ಭಾಳ ಇದೆ, ಆದರೂ ನಾನು ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ, ನಮ್ಮ ದಲಿತ ರಾಮಯ್ಯನವರ ಸರ್ಕಾರ, ನಮ್ಮ ಶಿವರಾಮಯ್ಯನವರ ಸರ್ಕಾರ, ಅಲಿಯಾಸ್ ನಮ್ಮ ಏನಂತಾರೆ ಅಹಿಂದ ನಾಯಕರ ಸರ್ಕಾರ, ಅಲಿಯಾಸ್ ನಮ್ಮ ಬಂಡೆ ಸರ್ಕಾರ, ಅಲಿಯಾಸ್ ಟ್ರಬಲ್ ಶೂಟರ್ ಅವರ ಸರ್ಕಾರ, ನಮ್ಮ ರಾಹುಲ್ನ ಸರ್ಕಾರ, ನಮ್ಮ ಸೋನಿಯಾನ ಸರ್ಕಾರ. ಸೊ ಓವರ್ ಆಗಿ ಅಲಿಯಾಸ್ ಕಾಂಗ್ರೆಸ್ನ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆ. ಸೊ ಇವತ್ತು ಜನ ವಿರೋಧಿಯಾಗಿ ಸರ್ಕಾರ ಆಗಿದೆ. ಸ್ನೇಹಿತರೆ, ನಾನು ಹೇಳೋದು, ಇವರು 5 ಗ್ಯಾರಂಟಿಗಳನ್ನ ಕೊಟ್ಟರು. ಸರಿ, ಸಂತೋಷ ಆಯಿತು. ಇನ್ನೂ 5 ಗ್ಯಾರಂಟಿಗಳು ಕೊಡಲಿ. 2,000 ಇಲ್ಲದೆ ಇದ್ರೆ 5,000 ಕೊಡಲಿ. ಓಕೆ. ನಮಗೆ ಈಗ ಎಲ್ಲಾದ್ರ ಮೇಲೂ ತೆರಿಗೆ ಹಾಕಿ 5 ಗ್ಯಾರಂಟಿಗಳ ಕೊಡೋ ಉದ್ದೇಶ ಏನು? ಸೊ ಈಗ ನಾನು ಹೇಳೋದು, ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು. ಅಂದರೆ ಡ್ರಿಂಕ್ಸು, ಅಂದರೆ ಕುಡಿಯೋದು, ಬೀರು, ಅದು ಜಾಸ್ತಿ ಮಾಡಲಿ. 30% ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ತಕರಾರಿಲ್ಲ. ಕುಡಿಯೋರು ಕುಡಿದು ಇದು ಮಾಡಲಿ. ಅದಕ್ಕೆ ತಕ್ಕನಾಗಿ ಅದಕ್ಕೆ 2,000 ರೂಪಾಯಿ ಅವ್ರಿಗೆ ಬಕ್ಷೀಸ್ ಹಾಕ್ತಾರೆ ಮತ್ತೆ ಆ ಹೆಣ್ಮಕ್ಳುಗಳಿಗೆ. ಅದರಲ್ಲಿ ತುಂಬ ಜಿನೀನಾಗಿ ಒಂದು ರಿಪೋರ್ಟ್ ಹೇಳ್ತಾ ಇದೆ, 10% ಮಾತ್ರ ಅದು ಅರ್ಹರಿಗೆ, ಅಂದರೆ ಅರ್ಹತೆಯಿಂದ ಅದು ಉಪಯೋಗ ಆಗ್ತಾ ಇರೋದು. 90% ಇಲ್ಲ. ಒಂದು. ಎರಡನೇದು, ಇವರು ಸ್ಟ್ಯಾಂಪ್ ಡ್ಯೂಟಿನ ಜಾಸ್ತಿ ಮಾಡ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ. 100 ರೂಪಾಯಿ ಪೇಪರ್ ಸಿಗ್ತಾಯಿತ್ತು, 20 ರೂಪಾಯಿ ಪೇಪರ್ ಸಿಗ್ತಾಯಿತ್ತು. ಸ್ನೇಹಿತರೆ, ಇವತ್ತು ಮಿನಿಮಮ್ ಅಗ್ರಿಮೆಂಟ್ ಪೇಪರು 200 ರೂಪಾಯಿ. 200 ರೂಪಾಯಿ. ಅದು ಇವ್ರು ಎಷ್ಟು ಬುದ್ಧಿವಂತರು ಅಂದರೆ, ಸರ್ಕಾರದ, ಈಗ ಸಪೋಸ್ ನಾನು ಗೌರ್ಮೆಂಟ್ ಕಾಂಟ್ರಾಕ್ಟಿಗೆ ತೊಗೊಂಡೋಗ್ತೀನಿ ಅಂದರೆ 500 ರೂಪಾಯಿ, ಅಲ್ಲಿಗೆ 100 ರೂಪಾಯಿ ಪೇಪರ್ ಇದ್ದಿದ್ದು 4 ಪೇಪರ್ ಕೊಡಬೇಕಾಗುತ್ತೆ. ಸೊ 2,000 ಅಂದರೆ ನನಗೆ 1,800 ರೂಪಾಯಿ ಎಲ್ಲಿಂದ ಕೊಡಲಿ ಹೇಳಿ, ಎಲ್ಲಿಂದ ಕೊಡಲಿ? ಆಮೇಲೆ ಇವ್ರು ಏನು ಇದು ಮಾಡಿದ್ರು ಅಂದರೆ, ನಾವು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಡಬೇಕಾಗಿತ್ತು, ಅದು 3% ಇಡಬೇಕಿತ್ತು. ಅಲ್ಲೂ ಕೂಡ ಅದನ್ನು 5%ಗೆ ಮಾಡಿದ್ದಾರೆ. ಸೊ ಇದು ನಾನು ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೆ ಗೊತ್ತು. ಆಯ್ತಾ? ಅದಾದಮೇಲೆ ಅಲ್ಲಿಂದ ಬರ್ತೀರಾ ನೀವು ಇನ್ಯಾವುದು, ನಮ್ಮ ತೆರಿಗೆ. ಈಗ ಉದಾಹರಣೆಗೆ ನಮ್ಮನೆಗೆ ನಾವು 8,000 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ವಿ ಪ್ರತಿ ವರ್ಷ. ಈಗ ಅದು 13,000 ರೂಪಾಯಿ ಟ್ಯಾಕ್ಸ್ ಆಗಿದೆ. ಅಲ್ಲಿಗೆ 5,000 ಪ್ಲಸ್ 2,000, 7,000. ಅದಾದಮೇಲೆ ಅಲ್ಲಿಂದ ಮುಂದಕ್ಕೆ ಬಂದರೆ ಇವರು ಕಂದಾಯ, ಇದು ಏನೋ ಅದು BJP ಸರ್ಕಾರದಲ್ಲೇ ಜಾಸ್ತಿ ಮಾಡಿದರು. ಒಂದು ಸರ್ವೆಗೆ ಇಷ್ಟು, ಅದನ್ನು ಇವರು ಮತ್ತೆ 15% ಜಾಸ್ತಿ ಮಾಡಿದ್ದಾರೆ. ಸೊ ಅಲ್ಲಿಂದ ಮುಂದಕ್ಕೆ ಬಂದರೆ ಬಸ್ಸು 15% ಜಾಸ್ತಿ ಮಾಡಿದ್ದಾರೆ. ಹಾಲು 3 ಬಾರಿ ಜಾಸ್ತಿ ಮಾಡಿದ್ದಾರೆ. ಸೊ ಅದಾದಮೇಲೆ ಹಾಲಾಯಿತು. ಎಲೆಕ್ಟ್ರಿಸಿಟಿ 3.5 ರೂಪಾಯಿ ಇರೋದು ಇವತ್ತೇನೋ ಕುಣ್ಕೊಂಡು ನೆಕ್ಕೊಂಡು ಮಾಡ್ತಾ ಇದ್ದೀವಿ. ಆಯಿತಾ? ಇವನು ಹೋದ್ಮೇಲೆ ನಾನು 1,200 ಕಟ್ತಾ ಇದ್ದಿದ್ದು 2,800 ಕಟ್ಟಬೇಕಲ್ಲ. ಎಲ್ಲಿಂದ ತರಲಿ? ಏನು ಮಾಡ್ಲಪ್ಪ ನಾನು? ಇಲ್ಲಿದೀಗ 1,200 ಪ್ಲಸ್ ಅದನ್ನು ಒಟ್ಟಿಗೆ ಕಟ್ದಂಗೆ ಆಗುತ್ತೆ. ಅಲ್ಲಿಗೆ ನೀವು ಕೊಟ್ಟಿದ್ದೇನ್ರಿ ಸಮಾಜವಾದಿ ಸಿದ್ದರಾಮಯ್ಯನವರೇ? ಜನಗಳ ಮೇಲೆ ತೆರಿಗೆ ರಾಮಯ್ಯನವ್ರು ಆದ್ರಲ್ರಿ, ತೆರಿಗೆ ಹಾಕಿದ ರಾಮಯ್ಯನವರು ಅಂತ ಹೊಸ ಹೆಸರು ಬಂದಿದೆ ಈಗ. ಅದಾಯಿತು. ಅದಾದಮೇಲೆ ನಿಮ್ಮದು ಇದು ಯಾವುದೋ ರೈತರದು ಸಬ್ಸಿಡಿ ಕೊಡ್ತಾಯಿದ್ರಿ, ಅದನ್ನು ತೆಗೆದ್ರಿ. ಕಾರ್ಮಿಕ ಇಲಾಖೆಯಲ್ಲಿ ಸಬ್ಸಿಡಿ ಕೊಡ್ತಾಯಿದ್ರಿ, ಕಿಟ್ ಕೊಡ್ತಾಯಿದ್ರಿ, ಎಲ್ಲ ತೆಗೆದ್ರಿ. ಹೋಗ್ಲಿ, ಏನು ಕೊಡ್ತಾಯಿದ್ದೀರಾ? 5 ಗ್ಯಾರಂಟಿಗೋಸ್ಕರ ಇಷ್ಟು ಮಾಡಂಗಿದ್ರೆ ಏನಕ್ಕೆ ಈ 5 ಗ್ಯಾರಂಟಿಗಳು ಮಾಡಬೇಕು? ಯಾವ ಪುರುಷಾರ್ಥಕ್ಕೆ 5 ಗ್ಯಾರಂಟಿ ಮಾಡಬೇಕು? ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು, ಮಗದೊಂದು ಮಾಡಬೇಕು? ಹೇಳ್ರಪ್ಪ. ಸ್ನೇಹಿತರೆ, ನಾನು ಹೇಳೋದು, ಎಲ್ಲ ಹೆಣ್ಮಕ್ಳು 2,000 ಕೊಡ್ತಾರೆ ಬಸ್ ಫ್ರೀ ಅಂದ್ಬಿಟ್ಟು ಹಿಂಗೆ ಹೋಗಿ ನೀವು ನಮ್ಗಳ ಮೇಲೆ ಇದು ಮಾಡಿದ್ರೆ ಇಲ್ಲಿ ಸಫರ್ ಆಗ್ತಾ ಇರೋದು ನೋಡಿ. ಇರೋರು ಹೆಂಗೋ ಜೀವನ ಮಾಡ್ತಾರೆ, ಅವ್ರಿಗೇನು ಅನ್ಸಲ್ಲ. ಸೊ ಹೈಯರ್ ಕ್ಲಾಸ್ಗೆ ಇಲ್ಲದೆ ಇರೋರು ಕೆಲವೊಂದಕ್ಕೆ ಸಫರ್ ಆಗ್ತಾರೆ. ಈ ಮಿಡ್ಲ್ ಕ್ಲಾಸ್ ಜನ ಇದೀವಲ್ಲ ನಾವು, ಎಲ್ಲದಕ್ಕೂ ತಲೆ ಕೊಡ್ತಾ ಇರೋದು ನಾವು. ನಮ್ಮ ತೆರಿಗೆ ಜಾಸ್ತಿ ಆಗುತ್ತೆ, ತೆರಿಗೆ ದುಡ್ಡು ನಮ್ಮಿಂದ ಹೋಗುತ್ತೆ. ಹೈಯರ್ ಕ್ಲಾಸ್ ಎಷ್ಟು % ಇರ್ಬೋದು? ಸೊ ಜಾಸ್ತಿ ಪರ್ಸೆಂಟು ಮಿಡ್ಲ್ ಕ್ಲಾಸು. ಈ ಸರ್ಕಾರ ನಡೀತಾ ಇರೋದು ನಾವುಗಳು ಕೊಟ್ಟಿರೋ ಒಂದು ಟ್ಯಾಕ್ಸಿಂದ, ಅಂದರೆ ಮಿಡ್ಲ್ ಕ್ಲಾಸ್ ಜನಗಳಿಂದನೇ ಈ ಸರ್ಕಾರ ನಡೀತಾ ಇರೋದು. ಇನ್ನೇನೇನು ಜಾಸ್ತಿ ಮಾಡ್ತಾರೆ, ಇನ್ನೇನೇನು ತೆರಿಗೆ ಮಾಡ್ತಾರೆ. ತೆರಿಗೆ ರಾಮಯ್ಯನವರೇ,
ಯಾಕೆ ಈ ಪಾರ್ಟಿ ಇದು? ನೀವು ಸಮಾಜವಾದಿ ಅಂತ ಹೇಳ್ತೀರಾ, ಅನ್ನ ಕೊಟ್ಟಿರೋ ಅನ್ನರಾಮಯ್ಯನವರು ಅಂತ ಕೆಲವ್ರು ಹೇಳ್ತಾರೆ. ಅದು ಯಾವುದು ನೀವಲ್ಲ. ಅನ್ನ ನಿಮ್ಗಿಂತ ಮುಂಚೆನೆ ಕೊಟ್ಟಿದ್ರು, ಅಕ್ಕಿ ನಿಮ್ಗಿಂತ ಮುಂಚೆನೆ ಕೊಟ್ಟಿದ್ರು, ದೇವೇಗೌಡರು 3 ರೂಪಾಯಿಲೆ ಕೊಟ್ಟಿದ್ರು, ಅದಾದ್ಮೇಲೆ ಅದರಿಂದ NTR ಕೊಟ್ಟಿದ್ರು. ಆಯ್ತೆ ಸಿದ್ದರಾಮಯ್ಯನವರೇ, ದಯಮಾಡಿ ನೀವು ರಸ್ತೆಗೆ ಹೆಸರು ಹಾಕಿಸ್ಕೊಳಕ್ ಹೋಗ್ತೀರಪ್ಪ. ಜನರ ಮನಸ್ಸಿನಲ್ಲಿ ಯಾವಾಗಲೂ ಸದಾ ಅಚ್ಚಿಳಿಯಂಗೆ ಮಾಡಿ ದಯವಿಟ್ಟು. ಇವಾಗಲೇ ನೀವು ಭ್ರಷ್ಟ ರಾಮಯ್ಯನವರು, 14 ಸೈಟು ಲೂಟಿ ಹೊಡೆದಂಥ ರಾಮಯ್ಯನವರು, ಆ್ಯಂಡ್ ದೆನ್ ಇದು ಮೋಜುವಾದಿ ರಾಮಯ್ಯನವರು, ಹಿಂಗೆಲ್ಲ ಹೆಸರು ತಗೊಂಡಿದ್ದೀರಾ. ಸಾಲದ ರಾಮಯ್ಯನವರಾಗಿದ್ದೀರಾ, ಅಫೀಸ್ಮೆಂಟ್ ರಾಮಯ್ಯನವರಾಗಿದ್ದೀರಾ, ಮುಸ್ಲಿಂ ರಾಮಯ್ಯನವರಾಗಿದ್ದೀರಾ, ಈಗ ನೀವು ತೆರಿಗೆ ರಾಮಯ್ಯನವ್ರು ಆಗಿದ್ದೀರಾ. ಅಲ್ಲ ರೀ, ಎಷ್ಟು ತೆರಿಗೆ ಕಟ್ಟಬೇಕು ನಿಮಗೆ? ನೀವು ಆಯಿತು, ನಾವು ನಿಮಗೆ ತೆರಿಗೆ ಕಟ್ಟೋಣ. ನೀವು ರಾಜರಿಗೆ 3014 ಕೋಟಿ ಈಗ ನೀವು ಕಟ್ಟಿದ್ದೀರಾ, ಅದು ಸರಿ. ಅದನ್ನು ಕೊಡೋದಕ್ಕೆ ಎಷ್ಟು ಸರ್ಕಸ್ ಮಾಡಿದ್ರಿ ನೀವು, ಎಷ್ಟು ಆಟ ಆಡಿದ್ರಿ, ಏನು ಕತೆ ನೀವು? ಅಲ್ಲಿ ನೀವು 3014 ಕೋಟಿ ಠೇವಣಿ ಇಡೋದಕ್ಕೆ 3 ಬಾರಿ ಯೋಚನೆ ಮಾಡ್ತೀರಾ. ನಾವು ನಿಮಗೆ ಇಲ್ಲಿ ಎಲ್ಲನೂ ಕೊಟ್ಬಿಡ್ಬೇಕಾ ಸಿದ್ದರಾಮಯ್ಯನವರೇ? ಆಯಿತು, 4 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ಇದು 3ನೇ ಬಾರಿ ಜಾಸ್ತಿ ಮಾಡಿದ್ದೀರಾ. ಜನಗಳಿಗೆ 4 ರೂಪಾಯಿ ಜಾಸ್ತಿ ಮಾಡಿ, ಅದು ರೈತರಿಗೆ ಹೋಗುತ್ತೆ ಅಂದಿದ್ದೀರಾ. ರೈತರಿಗಾದ್ರೆ 10 ರೂಪಾಯಿ ಜಾಸ್ತಿ ಮಾಡ್ರಿ, ನಮ್ಮ ಜನ ನಾವು ಕೊಡ್ತೀವಿ. ಮಿಡ್ಲ್ ಕ್ಲಾಸ್ ಜನ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ಕೊಡ್ತೀವಿ. ನೀವು ಹಿಂದೆ 2 ಬಾರಿ ಯಾರು ನಿಮ್ಮ ಜಾಬಿಗೆ ಹಾಕೊಂಡ್ರ? ಪಾಪ ರಾಜಣ್ಣವರು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಉತ್ತರ ಕೊಡ್ತಾರೆ, ನೋಟ್ ಏನು ಪ್ರಿಂಟ್ ಮಾಡ್ತೀರಾ ಅಂತ. ಇಲ್ಲ ರಾಜಣ್ಣವ್ರೆ, ನಿಮ್ಮ CD-ಗಳು ಪ್ರಿಂಟ್ ಆಗಿದೆಯಲ್ಲ, ಆ ಥರ ಅಲ್ಲ ಇದು, ದಯವಿಟ್ಟು ಆ ಥರ ಅನ್ಕೋಬೇಡಿ. ನೋಟ್ ಯಾರು ಪ್ರಿಂಟ್ ಮಾಡೋಕ್ಕಾಗಲ್ಲ, ಅದು ಟ್ರಾನ್ಸಾಕ್ಷನ್ ಆಗಬೇಕು, ಕೈಯಿಂದ ಕೈಗೆ ಹೋಗ್ಬೇಕು. ಪ್ರಿಂಟ್ ಮಾಡೋದು, ಈಗ ನೀವು ಮಧುಬಾಲ ಹುಡುಗ ಆಗಿದ್ದೀರಾ, ನೀವು ಮಧುಬಾಲದ ಜಾಲದ ಹುಡುಗ ಆಗಿದ್ದೀರಾ ನೀವು. ಇದು ಇನ್ನೂ 48 CD-ಗಳು ಪ್ರಿಂಟ್ ಆಗಿದ್ದಾವೆ ಅಂತ ಹೇಳ್ತೀರಾ, ಅದು ಪ್ರಿಂಟು. ದಯವಿಟ್ಟು ಲಘುವಾಗಿ ಮಾತಾಡಬೇಡಿ. ನೀವೆಲ್ಲ ನಾವು ಹಾಕಿರೋ ಭಿಕ್ಷೆಯಿಂದ ಇವತ್ತು ಸರ್ಕಾರ ನಡೀತಾ ಇರೋದು. ನಮ್ಮಿಂದ ಸರ್ಕಾರ, ನಿನ್ನಿಂದ ನಾವಲ್ಲ. ನಮ್ಮದು 1 ಓಟ್ ಇರ್ಬೋದು, 100 ಓಟ್ ಇರ್ಬೋದು, 1,00,000 ಓಟ್ ಇರ್ಬೋದು. ನನ್ನ 1 ಓಟಿಂದನೇ ಇಡೀ ಸರ್ಕಾರ ನಡೀತಾ ಇರೋದು ರಾಜಣ್ಣವರೇ. ಫ್ರಸ್ಟ್ರೇಟೆಡ್ ಆಗಿ ಈಗ ಅಲ್ಲ ಪಾಪ ನೀವು ಒಪ್ಕೊಂಡಿದ್ದೀರಾ, ಅದು ವಿ ಹ್ಯಾಟ್ಸ್ ಆಫ್. ನಾನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮನ ಚಂದ್ರನೂ ಅಲ್ಲ ಅಂತ ಒಪ್ಕೊಂಡಿದ್ದೀರಾ. ನಿಮಗೆ ಅಷ್ಟು ಹನಿ ಟ್ರ್ಯಾಪ್ ಇದ್ರೆ ನಿಮ್ಮ ಅಳಿಯವರೇ ಇದ್ರಲ್ಲ, ಸೋಕಾಲ್ಡ್ ಒಬ್ಬ ಜಿನಿನ್ ವ್ಯಕ್ತಿ, ತುಂಬ ಯೋಗ್ಯ ವ್ಯಕ್ತಿ, ಯಾರು ಇವರು ಗಿರೀಶ್ ಅವರು, IPS ಆಫೀಸರ್ ಇದ್ರಲ್ಲ, ಅವ್ರ ಕೈಲೇ ತನಿಖೆ ಮಾಡಿಸ್ರಿ ನೀವು. ಅವ್ರ ಕೈಲೇ ತನಿಖೆ ಮಾಡಿಸ್ಬೇಕಲ್ವಾ ನೀವು? ಮತ್ತು ನೀವು ಅದು ತನಿಖೆನೂ ಮಾಡಿಸಿಲ್ಲ, ಇಲ್ಲಿ ಬಂದು ಲಘುವಾಗಿ ಮಾತಾಡ್ತೀರಾ. ಇದು ಬೇರೆ ಟಾಪಿಕ್ಕು. ಬಟ್ ನನಗೆ ನೀವು ಲಘುವಾಗಿ ಮಾತಾಡಿದ್ರಲ್ಲ, ದುಡ್ಡನ್ನು ಪ್ರಿಂಟ್ ಮಾಡಬೇಕಾಗತ್ತಾ ಅಂದ್ಬಿಟ್ಟು. ಇದೇ ರೀತಿ ಪಾಪ ಯಡಿಯೂರಪ್ಪನವರು ಹೇಳಿದರು, ದುಡ್ಡೆಲ್ಲಿ ಪ್ರಿಂಟ್ ಮಾಡೋಕ್ಕಾಗತ್ತಾ ಅಂತ ರೈತರು ಸಾಲ ಮನ್ನಾ ಮಾಡ್ಬೇಕಾರೆ. ಈಗ ಸಿದ್ದರಾಮಯ್ಯನವರೇ ದುಡ್ಡೆಲ್ಲಿ ನಮ್ಮ ಮೇಲೆ ಹೊರೆ ಹಾಕಿ ಕಿತ್ಕೋತಾ ಇದ್ದೀರಲ್ಲ, ನಿಮ್ಗೇನು ಅನಿಸ್ತಾ ಇಲ್ವಾ ಸಿದ್ದರಾಮಯ್ಯನವರೇ? ತೆರಿಗೆ ರಾಮಯ್ಯನವರಾಗಿದ್ದೀರಾ ಈಗ. ಈ ಶಾಪ್ಗಳೇ ನಿಮಗೆ ಕಾಲು ಮುರಿದೋಗಿರಂಗೆ ಆಗಿರೋದು. ಇನ್ನೇನೇನು ಮುರಿದೋಗುತ್ತೋ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ 5 ಗ್ಯಾರಂಟಿನ ಅಧಿಕಾರಕ್ಕೆ ಬಂದಿದ್ದೀರಾ, ಇರೋದನ್ನ ಹೇಳಿ. ಜನಗಳು ನಾವು ಒಪ್ತೀವಿ, ಆಯಿತಾ, ನಾವು ಹೌದು ಅನೌನ್ಸ್ ಮಾಡಿದ್ವಿ, ಕೊಟ್ವಿ, ಇನ್ನು ಮುಂದೆ ಆಗಲ್ಲ, ನಾವೇನೋ ಇದು ಮಾಡಿದ್ವಿ ಅಂತ. ಇಲ್ಲ ಅಂದರೆ ವಾಟ್ ಕಾಲ್ಡ್, ಇವತ್ತು ಕೇಜ್ರಿವಾಲ್ ಸೈಡ್ ಲೈನ್ ಆಗಿ ನಿಂತಿದ್ದಾನೆ ಅಣ್ಣ, ಪಂಜಾಬ್ CM ಆಗಬೇಕು ಅಂತ ಓಡಾಡ್ತವನೆ. ನಿಮ್ಮದು ಮುಗೀತು, ನೀವು ಯು ಆರ್ ಆಲ್ ಡೆಡ್ ಆರ್ಸ್. ನೆಕ್ಸ್ಟು ದಯವಿಟ್ಟು ಜನಗಳಿಗೆ ತೊಂದರೆ ಕೊಡಬೇಡಿ. ಎಸ್ಪೆಷಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಇದೀವಲ್ಲ, ನಮ್ಮದು ಲೆಕ್ಕಾಚಾರದ ಬದುಕು. ಇವತ್ತು ಹೋದರೆ ಇವತ್ತು, ಇದು ಬಂದರೆ ಇದು, ಹಿಂಗಾದರೆ ಹಿಂಗೆ. ದಯವಿಟ್ಟು ಆ ಲೆಕ್ಕಾಚಾರದ ತಲೆ ಕೆಳಗೆ ಮಾಡಬೇಡಿ ಲೆಕ್ಕದ ರಾಮಯ್ಯನವರೇ. ಸೊ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಎಲ್ಲವನ್ನು ತಗೊಳ್ಳಿ. ಇನ್ನೊಂದು ಮಜಾ ಹೇಳ್ತೀನಿ ಕೇಳಿ ನಿಮಗೆ. ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ ಇವರು ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ರಾತ್ರಿ ಓಡೋದಕ್ಕೆ 1 ರೇಟು, ಬೆಳಗ್ಗೆ ಓಡೋದಕ್ಕೆ 1 ರೇಟು. ಬೆಳಗ್ಗೆ ಹೊತ್ತು ನೀವು ಸಹ ಫ್ಯಾನ್ ಹಾಕ್ತೀರಾ, ಇನ್ನೊಂದು ಹಾಕ್ತೀರಾ. ಇಲ್ಲ, ರಾತ್ರಿ ಹೊತ್ತು ಫ್ಯಾನ್ ಹಾಕ್ತೀರಾ, TV ಉರಿಸ್ತೀರಾ, ಇನ್ನೊಂದಾಗುತ್ತೆ. ಸೊ ರೇಟ್ ಯಾವ ರೀತಿನ್ರಿ ಇವ್ರದು? ಲೆಕ್ಕದ ರಾಮಯ್ಯನವರೇ, ಲೆಕ್ಕಾಚಾರವಾಗಿ ದಯಮಾಡಿ ನೀವು ತೆರಿಗೆ ರಾಮಯ್ಯನವರಾಗಿ, ತೆರಿಗೆ ಸರ್ಕಾರದ ರಾಮಯ್ಯನವರಾಗಿ ಹೊಡ್ತಾ ಕೊಡಬೇಡಿ ಸ್ನೇಹಿತರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಟ್ಸ್ ಎ ಸೈನಿಂಗ್ ಆಫ್. ಇಟ್ಸ್ ಯುವರ್ಸ್ ಕಾರ್ತಿಕ್.